ದೇವನಹಳ್ಳಿ ಪಟ್ಟಣದ ಶ್ರೀ ಯೋಗಿನಾರಾಯಣ ಯತೀಂದ್ರ ಮಠದಲ್ಲಿ ಆಷಾಢ ಮಾಸದ ಗುರುಪೂರ್ಣಿಮಾ ಅಂಗವಾಗಿ ಕೈವಾರ ತಾತಯ್ಯನವರಿಗೆ ಮತ್ತು ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಗುರುಪೂರ್ಣಿಮಾ ಅಂಗದ ವಿಶೇಷವಾಗಿ ಚೌಡೇಶ್ವರಿ ಅಮ್ಮನವರಿಗೆ ಚಿನ್ನಲೇಪಿತ ಕವಚ ಧರಿಸಿ ದೇವಾಲಯದಲ್ಲಿ ಸತ್ಯನಾರಾಯಣ ಪೂಜೆ, ಭಜನೆ ಹಾಗೂ ಮುತ್ತೈದೆಯರಿಗೆ ಬಳೆ ಸೇವೆ ಹಾಗೂ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಚೌಡೇಶ್ವರಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಗಂಗಾಧರ್ ಅವರು ಮಾತನಾಡಿ, ದೇವಿಯನ್ನು ಭಕ್ತರು ಹರಕೆ ಈಡೇರಿಸುವ ದೇವಿ ಎಂದು ಕರೆಯುತ್ತಾರೆ. ಭಕ್ತರ ಕೋರಿಕೆಯನ್ನು ಪೂರೈಸುತ್ತದೆ. ಅದಕ್ಕೆ ಪ್ರತಿ ಶುಕ್ರವಾರ ರಾಹುಕಾಲ ಸಮಯದಲ್ಲಿ ವಿಶೇಷ ಅಭಿಷೇಕ ನಡೆಯುತ್ತದೆ. ನಂತರ ಹರಕೆ ಮಾಡುವವರಿಗೆ ಅವಕಾಶ ಕಲ್ಪಿಸಿದೆ ಹಾಗೂ ಭಜನೆ ಸೇವೆ ನಿತ್ಯ ನಡೆಯುತ್ತಿರುತ್ತದೆ ಎಂದು ತಿಳಿಸಿದರು. ಈ ಬಾರಿ ಏನಪ್ಪಾ ಅಂದ್ರೆ ಒಂದು ವಿಶೇಷ, ಅದು ತಾಯಿ ಅವರ ಜನಗಳ ಬಾಯಿಂದನೇ ನಾವೇನು ಹರಕೆ ಮಾಡ್ಕೊಂಡ್ವಿ, ನಮ್ಮ ಮಗು ಆಗಿರಲಿಲ್ಲ, ಮಕ್ಕಳಾಯ್ತು, ಮದುವೆ ಆಗಿರಲಿಲ್ಲ, ಮಗು ಇದಾಯ್ತು, ಮದುವೆ ಆಯ್ತು ಅಂತ ಹೇಳಿ ಈ ಥರ ಬಂದು ಆ ತಾಯಿನೇ ಒಂಥರ ಹರಕೆ ಚೌಡೇಶ್ವರಿ ಅಂತ ಆಗ್ಬಿಟ್ಟಿದೆ. ನಾವೇನು ಹರಿಸ್ಕೊಂಡ್ವಿ ಬಂದ್ವಿ ಅಂತ. ಹಾಗಾಗಿ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರತಿ ಶುಕ್ರವಾರ 10:30ರಿಂದ 12 ಗಂಟೆಗೆ ರಾಹುಕಾಲದಲ್ಲಿ ಆನಂದವಾಗಿ ಒಂದು ಗಂಟೆ ಅಭಿಷೇಕ ಆಗುತ್ತೆ. ಅಭಿಷೇಕದ ನಂತರ ತಾಯಿಗೆ ಯಾರು ಬೇಕಾದ್ರೂ ಹರಕೆ ಮಾಡಿಕೊಳ್ಬೋದು. ಅದರಿಂದ ಈ ಹರಕೆ ಚೌಡೇಶ್ವರಿ ಅಂತಕ್ಕಂಥದ್ದು ಒಂದು ಜನಗಳ ಬಾಯಿಂದ ಬಾಯಿಗೆ ಹೋಗಿ ಇದು ಹರಕೆ ಚೌಡೇಶ್ವರಿ ಕೂಡ ಆಗಿದೆ. ದೇವನಹಳ್ಳಿ ಚೌಡೇಶ್ವರಿ ಹೋಗಿ ಹರಕೆ ಚೌಡೇಶ್ವರಿ ಆಗಿದೆ. ಆನಂದವಾಗಿ ಭಜನೆಗಳು ಬಂದು ಭಜನೆ ಮಾಡ್ತಾರೆ, ಮತ್ತು ಆನಂದವಾಗಿ ಸೇವೆಗಳು ಬಂದು ಸೇವೆಗಳು ಮಾಡ್ತಾರೆ. ಸ್ವತಃ ಅಕ್ಕಿ, ಬೆಲ್ಲ, ಬೇಳೆ ಏನು ಬೇಕಾದ್ರೂ ಎಲ್ಲ ತಂದುಕೊಡ್ತಾರೆ ದಾಸೋಹಕ್ಕೆ. ಇದೊಂಥರ ಶ್ರೀ ಕ್ಷೇತ್ರ ಥರ ಆಗ್ತಾ ಇದೆ. ಅದು ಒಂಥರ ಭಾಳ ಖುಷಿ ಆಗ್ತದೆ ಅಂತ ವಿಶೇಷ. ನಂತರದಲ್ಲಿ ಶ್ರೀ ಯೋಗಿನಾರಾಯಣ ಯತೀಂದ್ರ ಮಠದ ಅಭಿವೃದ್ಧಿ ಸಮಿತಿಯ ಖಜಾಂಚಿ ಲಕ್ಷ್ಮೀನಾರಾಯಣ ಮಾತನಾಡಿ, 3ನೇ ವರ್ಷದ ಗುರುಪೂರ್ಣಿಮೆಯಂದು ಮುಂಜಾನೆ 6 ಗಂಟೆಗೆ ಪ್ರಾರಂಭವಾಗಿದೆ. ಸಾಗರೋಪಾದಿಯಲ್ಲಿ ಭಕ್ತ ಸಮೂಹ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಮುತ್ತೈದರಿಗೆ ಬಳೆ ಸೇವೆಯನ್ನು ಎಲ್ಲ ಜನಾಂಗದ ದಾನಿಗಳಿಂದ ಸೇವೆ ಮಾಡಿಸಿ ಭಕ್ತರಿಗೆ ಗುರು ಆಶೀರ್ವದಿಸಲಿ ಎಂದು ತಿಳಿಸಿದರು. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಗುರುಪೌರ್ಣಿಮೆ ಪ್ರಯುಕ್ತ ಶ್ರೀ ಕೈವಾರ ಯೋಗಿನಾರಾಯಣ ಯತೀಂದ್ರ ಮಠದಲ್ಲಿ ಗುರುಗಳ ಒಂದು ಪೂಜಾ ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆಯಿಂದ ನಡೀತಾ ಇದೆ. 6 ಗಂಟೆಗೆ ಅಭಿಷೇಕ, ನಂತರ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ನಿರಂತರವಾಗಿ ನಡೀತಾನೆ ಇದೆ. ನಾವು 8 ಗಂಟೆಗೆ ಪ್ರಸಾದ ವಿನಿಯೋಗ ಶುರು ಮಾಡಿದ್ವಿ. ಅನ್ನದಾಸೋಹ ಥರ ಇಲ್ಲೇ ಪಕ್ಕದಲ್ಲಿ ಅನ್ನ ದಾಸೋಹ ನಡೀತಾ ಇದೆ. ಮತ್ತು ಇಲ್ಲಿ ಅದೇ ರೀತಿ ಎಲ್ರಿಗೂ ನಾವು ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮಹತ್ ಕಾರ್ಯದಲ್ಲಿ ಇದು ನಮ್ಮ ಈ ಒಂದು ಮಠದಲ್ಲಿ 3ನೇ ವರ್ಷದ ಗುರುಪೌರ್ಣಿಮೆ ಆಗಿರುತ್ತದೆ. ಈ ಒಂದು ಗುರುಪೌರ್ಣಿಮೆಗೆ ಎಲ್ಲ ಸ್ಥಳೀಯ ಜನರು, ಜನಾಂಗದವರು, ಎಲ್ಲರೂ ಮುಖಂಡರು ಎಲ್ಲರೂ ಯಥೇಚ್ಛವಾಗಿ ಅವರ ಇಷ್ಟಾನುಸಾರ ದಾನವನ್ನು ಮಾಡಿರ್ತಾರೆ. ಆ ದಾನದ ಪದಾರ್ಥಗಳನ್ನು ಅಕ್ಕಿ ಆಗಿರ್ಬೋದು, ಹಣದ ರೂಪದಲ್ಲಿ, ಎಣ್ಣೆ, ಇತರೆ ದಿನಸಿ ಪದಾರ್ಥದ ರೂಪದಲ್ಲಿ ಎಲ್ಲ ತರಕಾರಿ ರೂಪದಲ್ಲಿ ದಾನ ಮಾಡಿರ್ತಾರೆ. ಅದನ್ನೆಲ್ಲ ಬಳಸಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಅದು ಇವತ್ತೇ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮಹಾನ್ ದಿನ ಆ ಗುರು ಎಲ್ಲ ಭಕ್ತಾದಿಗಳಿಗೂ ಸಕಲ ಸೌಭಾಗ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಅವ್ರನ್ನೆಲ್ಲ ಚೆನ್ನಾಗಿಟ್ಟಿದ್ವಿ. ನಮ್ಮ ದೇವನಹಳ್ಳಿ ಜನತೆ, ತಾಲೂಕು ಸದಾ ಇದೇ ರೀತಿ ಚೆನ್ನಾಗಿರಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು.